ನೀಟ್ 2026 ರದ್ದು. ಏನಾಯ್ತು ಗೊತ್ತಾ? ಮೇ 3ರಂದು ನಡೆದ ನೀಟ್ ಯುಜಿ ಪರೀಕ್ಷೆಗೆ 22.79 ಲಕ್ಷ ವಿದ್ಯಾರ್ಥಿಗಳು ಹಾಜರಾಗಿದ್ರು. ಆದರೆ ಪರೀಕ್ಷೆಗೆ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ನಲ್ಲಿ ಲೀಕ್ ಆಗಿದ್ದಾವೆ ಎಂಬ ಆರೋಪ ಕೇಳಿ ಬಂದಿದೆ. ಸಿಬಿಐ ತನಿಖೆಯಲ್ಲಿ ನಾಸಿಕ್, ಗುರುಗ್ರಾಮ, ಜೈಪುರ ಮತ್ತು ಸಿಕರ್ ನಗರಗಳಲ್ಲಿ ಲೀಕ್ ಜಾಲ ಪತ್ತೆಯಾಗಿದೆ. ಗೇಸ್ ಪೇಪರ್ ಹೆಸರಿನಲ್ಲಿ ಸುಮಾರು 5 ಲಕ್ಷಕ್ಕೆ ಪೇಪರ್ ಮಾರಾಟವಾಗುತ್ತಿತ್ತು ಎನ್ನಲಾಗಿದೆ. ನಾಶಿಕ್ನ ಶುಭಂ ಖೈರ್ನರ್ ಎಂಬಾತನನ್ನು ಸಿಬಿಐ ಈಗಾಗಲೇ ಬಂಧಿಸಿದೆ. ಮೇ 12ರಂದು NTA ಪರೀಕ್ಷೆಯನ್ನು ರದ್ದುಪಡಿಸಿದೆ. ಮರುಪರೀಕ್ಷೆಯ ದಿನಾಂಕ ಜೂನ್ 21 ಎಂದು ತಿಳಿದು ಬಂದಿದೆ. 22 ಲಕ್ಷ ವಿದ್ಯಾರ್ಥಿಗಳ ಕನಸು ಮತ್ತೊಮ್ಮೆ ಪ್ರಶ್ನೆ ಪತ್ರಿಕೆ ಲೀಕ್ನಿಂದ ಸಂಕಷ್ಟಕ್ಕೆ ಸಿಲುಕಿದೆ. ಈ ನಡುವೆ ತಮಿಳುನಾಡಿನ ಹೊಸ ಸಿಎಂ ವಿಜಯ್ ನೀಟ್ ರದ್ದತಿ ಮಾಡಿ 12ನೇ ತರಗತಿಯ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ನೇರವಾಗಿ ವೈದ್ಯಕೀಯ ಪ್ರವೇಶಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದಿದ್ದಾರೆ. ಈ ಕುರಿತು ನೀವೇನಂತೀರಿ? ಕಮೆಂಟ್ ಮೂಲಕ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಸಿಗೋಣ ಮುಂದಿನ ಸುದ್ದಿಯಲ್ಲಿ. ನಮಸ್ಕಾರ, ಧನ್ಯವಾದಗಳು ವೀಕ್ಷಕರೇ.